ಬಿಲ್ ಬರುವಾಗ ಆಗ್ತಿದ್ದಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ. ಇರೋದು 4 ಜನ. ಇವತ್ತೆಲ್ಲ ಇವರು ಬಂದಿರೋದು ಕಾರಣ ನಾನು ಹರ್ಷಿತಣ್ಣ ಒಂದು ಗುಡ್ ನ್ಯೂಸ್. ಇವತ್ತು ಹರ್ಷಿತಣ್ಣನ ಬರ್ತ್ಡೇ, ಹಾಗೆ ನಮಗೆ ತಿನ್ಲಿಕ್ಕೆ ಅಂತ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಅವರೊಟ್ಟಿಗೆ ಹೋಗ್ತಾ ಇದ್ದೇವೆ ಎಲ್ಲರೂ. ನಾವು ಅದು ಶಿವ ಕೈಲಾಸ್ ಬೇಲ್ಪುರಿ ಸೆಂಟರ್ಗೆ ಹೋಗ್ಬೇಕು. ಶೋಭ ಅದಕ್ಕೆಲ್ಲ ಪಾನಿಪುರಿ ಅಲ್ಲ, ಅದು ದೊಡ್ಡದಂತ ಅವನು ಹೇಳಿದಾನೆ. ನಿನ್ನೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಇಲ್ಲಿ ಮನೆಯಲ್ಲಿ. ಬ್ರೆಡ್ಗೆ ಚೀಸ್ ಹಾಕಿ ಬೇಯಿಸಿದ್ದು ಮಾಡಿ. ನಿನ್ನೆ ಹೇಳಿದ್ದೆ ಒಂದು 50 ರೂಪಾಯಿ ಹಾಕಿ ಒಳ್ಳೆ ಬಿಸ್ನೆಸ್. ಅದೇ ಈಗ ಒಂದು 5,000 ಖರ್ಚು ಮಾಡಿಸುವ. ಅವರಿಗೆ 17 ಆಗಿ ಈಗ 18. ಮತ್ತೆ ಅವಳ ಅವತ್ತು ಹೇಳಿದ್ಲು 59 ರಿಟೈರ್ಡ್ಗೆ ಬಂದು. ಅದಾಗ ಈಗ ಸಣ್ಣದಾಗ್ತಾ ಉಂಟು ಪ್ರಾಯ. ಹೌದು. ನಾನು ಮೊಬೈಲ್ ಚಾರ್ಜ್ಗೆ ಎಲ್ಲಿ ಉಂಟು ಅಂತ ನೋಡಿಕೊಂಡು ಬಂದೆ. ನೋಡಿಗೆ ಎಲ್ಲದರಲ್ಲಿ ಇವರದೇ ಇತ್ತು. ಇಲ್ಲಿ ಒಂದು ಖಾಲಿ ಇತ್ತು, ಹಾಗೆ ನಾನು ಹೀಗೆ ತೆಗೆದು ಹೀಗೆ ಇಟ್ಟೆ. ಹೀಗೆ ಅದಕ್ಕೆ ಇವರು ಹೇಳಿದ್ರು ನಿಂಗೆ ತಲೆ ಸರಿ ಉಂಟು ಅಂತ ಹೋಗಿದೀಯ. ಅವಳು ನಾನು ಅದರಲ್ಲಿ ಇಡ್ಲಿಕ್ಕೆ ಹೇಳಿದೆ, ಅವಳು ಅದರಲ್ಲಿ ಇಟ್ಲು. ಆಗಿಂದ ಕೂತ್ಕೊಂಡಿದ್ಲಾ, ಈಗ ಬಂದು ನೋಡಿದ್ರೆ ಮೊಬೈಲ್ ಬಿದ್ದಿತ್ತು. ಅದು ಹೋಗಿದೆ. ಎಷ್ಟು ಸಲ ಬಿದ್ದಿದೆ? ಮನೆಯಲ್ಲಿ ಇರ್ತೀರ. A few hours later. ನಾವೀಗ ಹರ್ಷಿತನ ಪಾರ್ಟಿಗೆ ಬಂದಿದ್ದೇವೆ. ಹರ್ಷಿತನ ಲೆಕ್ಕದಲ್ಲಿ ಊಟ. ಸೊ ನಾವೆಲ್ಲ ಬಂದಿದ್ವಿ ಫ್ರೆಂಡ್ಸ್. ಕಿಶೋರ್ ಕೂಡ ಆ್ಯಡ್ ಆಗಿದ್ದಾರೆ. ಕಿಶೋರಣ್ಣ ಕೂಡ ಬಂದಿದ್ದಾರೆ. ಈಗ ಕಿಶೋರಣ್ಣ ಅಂತ ಹೇಳ್ತಿದ್ದಾರಂತೆ, ಅಚ್ಚುತನಂದು ಪಾರ್ಟಿ ಅಲ್ಲ ಇದ್ದದ್ರಲ್ಲಿ ಕಾಸ್ಟ್ಲಿ ಯಾವುದು ಅದು ಬೇಕಂತೆ ಅವರಿಗೆ. ದೊಡ್ಡ ನಂಬರ್ ನೋಡಿದ ಮತ್ತೆ ಹೇಳಿದ ಅದು ಫೋನ್ ನಂಬರ್, ಅದು ಆರ್ಡರ್ ಮಾಡಬೇಡ. ಅವನು ಮೆನು ನೋಡುದ್ರಲ್ಲೇ ಬಿಸಿ ಇದ್ದಾನೆ. ಈಗ ಅವರಿಗೆ ಅದು ಬೇಕಂತೆ. ಅದಿಲ್ಲ, ಕೆಂಪಲ್ಲಿ ಬರ್ತಿದ್ದೆ. ಕೆಂಪಲ್ಲಿ ಬರ್ತದೆ ಕೊಲ್ಲಿಗಿಲ್ಲ. ಕೆಂಪಿದೆ ಅಂತಕ್ಕೆ ಅದು ಕಾಸ್ಟ್ಲಿ. ಇದು ಟೇಸ್ಟ್ ನೋಡ್ಲಿಲ್ಲ ಹಾಗಾದ್ರೆ. ಪೂಜೆ ಹೇಳ್ತಿದ್ದೆ. ಪೂಜೆ ಹೇಳಿದ ಇವಳಿಗೆ ಎಂತದಲ್ಲ ಆನ್ ಕ್ಯಾಮರಾ ಆಫ್ ಕ್ಯಾಮರಾ ಮನೆಯಲ್ಲಿ ಬಂದಾಗೆ ಮಾಡ್ತಾಳೆ ಇವಳು. ಈಗ ಹೇಳಿದ್ಲು ಇದನ್ನು ತುಂಬಿಸೋರ ಬಾಯಿಗೆ ಎಷ್ಟು ಪರಪರ ಮಾತಾಡ್ತಾರೆ ಅಂತ. ಇಲ್ಲಿ ಆನ್ ಆಗುವಾಗ ನಾನು ಹೇಳಿದ್ನ ಅಂತ. ಯಾರ ಬಾಯಿಗೆ ಇದನ್ನು ತುಂಬಿಸ್ಬೇಕು ಲಿಬ್ಬಿ? ಅಪ್ಪಂದ ಅಮ್ಮಂದ? ಯಾರ ಬಾಯಿಗೆ ತುಂಬಿಸ್ಬೇಕು? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇವರು ತ್ಯಾಗಿ, ಗಂಡ ಹೆಂಡತಿ ಒಂದು ಮಾಡಿದವರು ಇವರು. ಬದಿಗೆ ಹೋದ್ರು. ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಅವನು ಆ ಒಂದು ಕೃತಜ್ಞತೆಯಾಗಿ ನಮಗೆ ಬರ್ಡೇ ಪಾರ್ಟಿ ಕೊಡ್ತಿದ್ದಾನೆ. ಕಿಶೋರ್ ಒಂದು ಅರ್ಧ ಗಂಟೆ ಕೂಗಿದೆ ಅಂತೇಳಿ ಮನೆಯಲ್ಲಿ ಪೂಜಾ ಕೇಳ್ತಿದ್ರು. ಒಂದು ಪಾರ್ಟಿ ಕೊಡ್ತಾನೆ ಅಂತೇಳಿ ಆನಂದ ಬಾಷ್ಪ. ಫಸ್ಟ್ ಟೈಮ್ ಪಾರ್ಟಿ ಕೊಡೋದಲ್ಲ ಅಂತೇಳಿ. ಕೃತಜ್ಞತೆಗೋಸ್ಕರ ಒಂದು ಕೇಕ್ ಆದ್ರೂ ತರಬೇಕಿತ್ತು. ಒಂದು 50 ರೂಪಾಯಿ ಕೇಕ್ ಕಟ್ ಮಾಡಿಸಿದ್ದೆ ನಿನ್ನೆ. ಅದಲ್ಲ 50 ರೂಪಾಯಿ ಇನ್ವೆಸ್ಟ್ ಮಾಡಿ ಈಗ ಕಮ್ಮಿ ಅಲ್ಲ ಒಂದು 15,000 ಬಿಲ್ ಮಾಡೋ ಯೋಚನೆ. ಈಗ ಅವನೊಂದು ಕೇಕ್ ಕಟ್ ಮಾಡುದ, ಅವನ ಹತ್ರನೇ ಕೇಳುವ. ಎಂತಕ್ಕೆ ಕೇಕ್ ತಿಂದೋದ್ರೆ ಸಾಕಾಗೋದಿಲ್ಲ. ಎಂತಕ್ಕೆ ಅವನಿಂದ 5 ವರ್ಷದ ಮಗು ಬರ್ತ್ಡೇ ಬಂದ್ಲಿಕ್ಕೆ ಕೇಕ್ ಕಟ್ ಮಾಡೋದ್ರ ಬದಲು ಒಂದು ಹುಡುಗಿ ಕೊಟ್ರೆ ಬರ್ತ್ಡೇ ಅದಕ್ಕೊಂದು ಗಿಫ್ಟ್ ಕೊಟ್ಟಾಗುತ್ತೆ ಬರ್ಡೇಗೆ. ಹರ್ಷಿತ್, ನೀನು ನಮಗೆ ಪಾರ್ಟಿ ಕೊಡಿಸಿದ್ಯಲ್ಲ, ನಿಂಗೆ ಕೇಕ್ ಕಟ್ ಮಾಡಿಸ್ಬೇಕಾ ಅಥವಾ ಹುಡುಗಿಯನ್ನು ಕಟ್ ಮಾಡಿಸ್ಬೇಕಾ? ಅಲ್ಲ, ಹುಡುಗಿಯನ್ನು ಕೊಡಬೇಕಾ? ಇವರ ಚಾನಲ್ ಸ್ಟಾರ್ಟ್ ಆಗಿಂದ ಪ್ರಮೋಷನ್ ಮಾಡ್ತಿದ್ದಾರೆ. ಅವನಿಗೊಂದು ಹುಡುಗಿ ಕಡಿ ಅಂತ. ಇಲ್ಲಿ ತನಕ ಒಂದು ಹುಡುಗಿ ಸಿಗ್ಲಿಲ್ಲ. ರಿಕ್ಕೇರಿಗೆ ಹೋಗಿದ್ದೇವೆ. ಅಲ್ಲಿ 2 ಜನ ಹುಡುಗಿಯರು ರಜೆ ಮಾಡಿ ಬಂದಿದ್ದಲ್ಲ ಶಾಲೆಗೆ, ಅವರು ಹುಡುಕಿ ಕೊಡ್ತಾನೆ ಅಂತಿಲ್ಲ. ಅವರು ಸುದ್ದಿಯೇ ಇಲ್ಲ. ಈಗ ಪ್ರಜ್ಞಾ ಲಾಗಲ್ಲಿ ನಿಂದು ಕೈ ಅಗಲ ಮಾಡೋದು ಭಾರಿ ವೈರಲ್ ಆಗ್ತದೆ. ಈಗ ನೋಡಿ ಒಂದು ಓವರ್ ಡ್ರಾಮಾ ಮಾಡಿ
ಇವಳು ಪಕ್ಕದ ಟೇಬಲ್ ಅವರದ್ದು ಲಾಗ್ ಮಾಡ್ತಿದ್ದಾಳೆ. ಎಂತ ಪ್ರಸಿದ್ಧಿ, ನೀನು ಲಾಗ್ ಮಾಡಲಿಕ್ಕೆ ಬಂದದ, ಇಲ್ಲಿಗೆ ಊಟಕ್ಕೆ ಬಂದದ? ಅಪ್ಪ ಲಾಗ್ ಮಾಡ್ತಾರೆ, ನೀನು ಸಹ ಮಾಡುದೆಯಾ? ಇವಳು ಎಂತ ಮಾಡಿದ್ದಾಳೆ ಗೊತ್ತುಂಟ ಪೂಜಾ? ಅವಳ ಅಜ್ಜನದ್ದು ವೈರಸ್ ಮಾಡಿ ನಾನು ನೋಡಿದ್ದು ಡಿಲೀಟ್ ಮಾಡಿದೆ. ಹಾಗಾಗಿ ಒಂದು ವಿಡಿಯೋ ಮಾಡ್ತಿದ್ಲು, ಅವಳ ಅಜ್ಜಲಿಂದ ಪಾಸ್ ಆಗಿದ್ದು. ಅತ್ತೆ ಹೇಳ್ತಿದ್ರಿ ಡೆಲ್ಲಿ ಬರುದಿಲ್ಲಲ್ಲ. ನಿನ್ನ ಮಗಳು ಕ್ಯಾಮರಾ ಓಪನ್ ಮಾಡಿದ್ರಲ್ಲ ಇತ್ತು, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಲೈವ್ ಹೋಗ್ತಿದ್ರೆ ಒಂದ್ಸಲ ರೆಕಾರ್ಡ್ ಆಯಿತು, ಅದು ರೆಕಾರ್ಡ್ ಆಗಿರಲಿಲ್ಲ, ಮತ್ತೊಂದ್ಸಲ ಮಾಡಿದ್ದಕ್ಕೆ ಓವರ್ ಡ್ರಾಮಾ ಮಾಡ್ತಿದ್ದಾರೆ. ಫಸ್ಟಲ್ಲಿ ನ್ಯಾಚುರಲ್ ಇತ್ತು, ಸೆಕೆಂಡ್ ಟೈಮ್ ಮಾಡುವಾಗ ಗೊತ್ತಾಯ್ತು ಅದು ಓವರ್ ಆ್ಯಕ್ಟಿಂಗ್ ಅಂತ. ಅವ್ರು ಮಾಡೋದು ಎಲ್ಲದಕ್ಕೂ. ಒಮ್ಮೆ ನಗಡಿ ಆಗಿದೆ, ಮತ್ತೆ ನಗಡ್ಲಿಕ್ಕೆ ಬರ್ತದ? ಎಂತ ಮಾಡುದು? ಮಾತಾಡಿ. ಹಾಫಿಗೆ 450, ನಾವಿಷ್ಟು ಹೇಳಿದ್ವಿ 5 ಹೇಳಿದ್ವಿ. ಇವಳು ನನ್ನ ತಂಗಿ ಅಕ್ಷತಾ. ನಾವು ಇಲ್ಲಿ ಕೂತಿದ್ವಿ, ಸ್ಮೆಲ್ಲಿಗೆ ಬಂದಿದ್ದಾಳೆ. ಇವಳು ಸೂಪರ್ ಡ್ಯಾನ್ಸರು. ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂದರೆ ಎಲ್ಲರೂ ಕಳೆದೋಗ್ಬೇಕು ಆ ಥರ ಡ್ಯಾನ್ಸ್ ಮಾಡ್ತಾಳೆ. ಒಂದು ಡ್ಯಾನ್ಸ್ ಮಾಡಿ ತೋರಿಸಮ್ಮ. ಅವನ ಹೆಸರೆಂತ? ಎ ಆರ್ ರೆಹಮಾನ್ ಹರ್ಷಿತ್. ಸಾಂಗ್ ಅವ್ರದ್ದು ಸಾಂಗ್ ಕೇಳಿದ್ಯಾ? ಚಿಂಗಿರಿ ಅಲ್ಲ, ಚಿಕ್ಕಿರಿ. ಅವನು ಎ ಆರ್ ರೆಹಮಾನ್, ಸುಮಾರು ಮ್ಯೂಸಿಕ್ ಮಾಡಿದ್ದಲ್ಲ ಅವನೆಲ್ಲ ಫಿಲ್ಮ್. ಇವಳು ಗೊತ್ತಿರಲಿಲ್ಲ, ಮೊನ್ನೆ ಹೇಳಿದ ಮೇಲೆ ಗೊತ್ತಾದ. ಇವತ್ತು ಎ ಆರ್ ರೆಹಮಾನ್ದು ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ಡೇ ರೆಹಮಾನ್ ಅಂತ ಹೇಳು. ಹ್ಯಾಪಿ ಬರ್ಡೇ ರೆಹಮಾನ್. ಪೇಪರಲ್ಲಿ ನಿನ್ನೆ ಪೇಪರಲ್ಲೆಲ್ಲ, ಮೊನ್ನೆ ಸುದ್ದಿ ಬಿಡುಗಡೆಯಲ್ಲೆಲ್ಲ ವಿಶ್ವಸಿತ್ತಲ್ಲ, ಒಂದು ದೊಡ್ಡ ಪೇಜಲ್ಲೆಲ್ಲ. ನೋಡಲಿಲ್ಲ ಸುದ್ದಿ ಬಿಡುಗಡೆ? ದೊಡ್ಡ ಫೋಟೋ ಹಾಕಿ ಮಾಲೆ ಎಲ್ಲ ಹಾಕಿತ್ತು. ಅತ್ತೆ ಅವರ ಅತ್ತೆ. ಎಂತ ಮಾತಾಡುದು? ಏನೋ ಮಾತಾಡಬೇಕು, ಅದಕ್ಕೆ ಮಾತಾಡ್ತಿದ್ದಾಳೆ. ನೋಡಿ, ನಮ್ಮ ಮಶ್ರೂಮ್ ಬಿರಿಯಾನಿ ಬಂದಿದೆ. ಮಶ್ರೂಮ್ ಬಿರಿಯಾನಿ ಒಂದು ಟೇಸ್ಟ್ ಮಾಡಿ ನೋಡಪ್ಪ. ಈಗ ರಾಜು ಟೇಸ್ಟ್ ನೋಡ್ತಾನೆ. ಹೇಗಿತ್ತು ಪಾರ್ಟಿ? ಪಾರ್ಟಿ ಸೂಪರ್ ಆಗಿದೆ. ನಮ್ಮ ವೆಜ್ಜಲ್ಲಿ ಚಂದ ಇತ್ತು, ನಾನ್ ವೆಜ್ಜಲ್ಲಿ ಒಂದು 450 ರೂಪಾಯಿ ಹಾಫ್ ಪ್ಲೇಟಿಗಿತ್ತು. ಅದನ್ನು ತಿನ್ಲಿಕ್ಕೆ ಆಗದೆ ಅರ್ಧ ಬಿಟ್ಟಿದ್ದಾರೆ. ಕಾಸ್ಟ್ಲಿ ಬೇಕು ಅಲ್ಲಿ ಮೈಕಿಡಿ. ಶುರುವಾಯ್ತು ಇಲ್ಲಿ 10 ಗಂಟೆ ಮೇಲೆ. ರಾಜು ಆಫ್ ಆಯ್ತು 9 ಗಂಟೆ ಮೇಲೆ, ಮಾತಾಡುದಿಲ್ಲ. ನಿದ್ದೆ ಆಡ್ತಾ ಉಂಟು. ಆರ್ಡರ್ ಮಾಡಿದ್ದನ್ನು ತಿನ್ಲಿಕ್ಕಾಗದೆ ಬಿಡ್ಲಿಕ್ಕಾಗದೆ ಒದ್ದಾಡ್ತಿದ್ದಾರೆ ಅಶ್ವಿತನ್ನ. ಬೇಗ ತಿನ್ನಿರಾ? ಅವರು ತಿನ್ನಲಿಲ್ಲ, ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಇನ್ನು ಹರ್ಷಿತ್ ಪಾರ್ಟಿ ಕೊಡೋದಾದ್ರೆ ಕಿಶೋರನ್ನು ಗಂಜಿ ಚಟ್ನಿ ಇರೋ ಹೋಟೆಲಿಗೆ ಕರ್ಕೊಂಡು ಹೋಗ್ಬೇಕು. ವೇಸ್ಟ್ ಮಾಡೋದು ಎಂತವ, ಅಷ್ಟು ವೇಸ್ಟ್ ಮಾಡ್ತೀಯಾ? ಬೇಗ ತಿನ್ನು. ನಿಮಗೆ ದುಡ್ಡಿನ ಬೆಲೆ ಏನಾದರೂ ಗೊತ್ತುಂಟಾ? ಗೊತ್ತಿದ್ದಕ್ಕೆ ನಿಜ. ಇದು ಬ್ರಾಸ್ಲೆಟ್ ಬಿಸಾಡಿ ಬಂದದ 40,000 ಬ್ರಾಸ್ಲೆಟ್. ಆಗ 40,000, ಈಗ 80,000 ಆಗಿರ್ಬೋದು. ಬ್ರಾಸ್ಲೆಟ್ ಬಿಸಾಡಿ ಬಂದಿಯಾಲೆ. ಮದುವೆಗೆ ನನ್ನ ಬ್ರಾಸ್ಲೆಟ್ ಆಗಿತ್ತು. ನಿಮ್ಮ ಮದುವೆ ಫಂಕ್ಷನ್ಗೆ ನಾನು ಬ್ರಾಸ್ಲೆಟ್ ಕೈಗೆ ಸಿಕ್ಕಿದೆ. ನಮ್ಮ ಮದುವೆಗೆ ಬರುವಾಗ ಬ್ರಾಸ್ಲೆಟ್ ಹಾಕೊಂಡು ನಾವು ಹೇಳಿದೆವು. ಹೋದ್ಲು, ಬಿಸಾಡಿ ಫೋನ್ ಮಾಡ್ಲು. ಎಂತ ಗೊತ್ತುಂಟಾ? ಇಲ್ಲ, ನನ್ನ ಬ್ರಾಸ್ಲೆಟ್ ಬಿಸಾಡಿ ಹೋಗಿದೆ. ಕೂಗುದೆಂತಕ್ಕೆ? ಫೋನ್ ಬೇಕಂತೆ ಬಿಸಾಡ್ಲಿಕ್ಕೆ ಅವಳಿಗೆ. ಓಹೋ, ಐಫೋನ್ ಬಿಸಾಡುವಷ್ಟು ದೊಡ್ಡವಳಾದ್ಯಾ ನೀನು? ಅಲ್ಲ, ಫುಡ್ ಸ್ವಲ್ಪ ಉಳಿತಲ್ಲ, ಅದನ್ನು ನಮ್ಮ 5 ಕೋಟಿ ನಾಯಿಗೆ ಹಾಕುವ ಅಂತ. 5 ಎಲ್ಲ ಸಪುರಾಗಿದೆ ಅದು ಈಗ. 5:40 ಮೊನ್ನೆ. ನೋಡಿ, ಹರ್ಷಿತ್ ಎಷ್ಟು ಒಳ್ಳೆ ಮನುಷ್ಯ ಅಂದರೆ, ನೋಡಿ, ಉಳಿದಿರೋ ಅನ್ನವನ್ನು
ನಮ್ಮ ಮನೆಯ ಹತ್ತಿರ ಇರುವ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಕೊಡಬೇಕು ಅಂತ ಹೇಳಿ ಕವರಲ್ಲಿ ತುಂಬಿಸಿಕೊಂಡು ತಗೊಳೋದು. ಅಷ್ಟು ಒಳ್ಳೆ ಹೃದಯವಂತ. ಆ ಹೃದಯವಂತನಿಗೆ ಒಂದು ಹುಡುಗಿ ಬೇಕಾಗಿದೆ. ಅಲ್ಲ ಅದಕ್ಕೆ ಸಂಬಂಧ ಎಂತ ಮಾರೆ, ಇಂಥದ್ದೇ ತಂದಾಗ್ತೀನಿ ಅಂತನಾ ಎಂತ ಮಾರೆ. ಅವನ ದುರಾಲೋಚನೆ ಅಂದರೆ ಆ ನಾಯಿ ತುಂಬ ಸಪೂರು ಉಂಟಂತೆ. ಆ ಗೇಟ್ ಒಳಗೆ ನುಸುಳ್ಕೊಂಡು ಬರ್ತದೆ, ಅದಕ್ಕೆ ತಿನ್ನಿಸಿದ್ರೆ ದಪ್ಪಾಗ್ತದ. ಗೇಟ್ ಒಳಗಿಂದ ಬರ್ಲಿಕ್ಕೆ ಆಗುದಿಲ್ಲ. ಇವನಿಗೆ ಎಂಥ ಒಳ್ಳೆ ಗುಣ ಇದೆ, ನಾಯಿಗಳಿಗೆಲ್ಲ ಕವರ್ ತುಂಬಿದೆ. ಅದಕ್ಕೆ ರಾಜ ಹೇಳ್ದ, ಇಲ್ಲಿರೋ ನಾಯಿಗಳು ತಿನ್ನೋದನ್ನು ಅಲ್ಲಿರೋ ನಾಯಿಗಳು. ಹಾಗೇನೆ ಬಿಲ್ಲು ಬಂದಿದೆ ಇಲ್ಲಿ. ಬಿಲ್ಲು ಬರುವಾಗ ಹಚ್ಚಿದಿಲ್ಲ, ಅವಾಗ ಕೈ ತೊಳಿಲಿಕ್ಕೆ ಹೊರಗೆ ಹೋಗಿದ್ದಾನೆ, ಬಂದನಲ್ಲ ಹರ್ಷಿದಲ್ಲಿದ್ದ ನೋಡ, ಬಿಲ್ಲು ಬಂದಿದೆ. ಅವರು ಆಗಲೇ ಹೇಳಿದ್ರು, ಇದು ನೀವಾಗಲೇ 5 ಹೇಳ್ತಿದ್ರೆ ನಾನು ಹೀಗೆ ಅಂತ ಎಲ್ಲ ಹೋಗ್ಬೇಕಿತ್ತು ಅಷ್ಟೇ. 8,000 ಅದು ಲೆಕ್ಕಕ್ಕಿಲ್ಲಂತೆ. ಹೇಳ್ತಾರೆ ಎಷ್ಟು? ನಾವು ಇಲ್ಲಿ ಬೆಳಿಗ್ಗೆ ಚಾ ತಿಂಡಿ ದಿವಸ ಒಂದಿಷ್ಟು ಕೊಟ್ಟಬೇಕಾದ್ರೆ ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಸಾಕು, ಇನ್ನು ಸಾಂಗ್ ಹಾಕು, ಅದ್ರಲ್ಲಿ ಎಡಿಟ್ ಮಾಡೋದು. ಮುಗೀತಾ? ಅಲ್ಲಿ ನೋಡು, ಸೈಲೆನ್ಸ್ ಕೊಟ್ಟಿದ್ದಾರೆ. ಇವನು ಇಷ್ಟು ದೊಡ್ಡ ಪಾರ್ಟಿ ಕೊಟ್ಟಿದ್ದಾನೆ, ಅವನು ಇಷ್ಟು ಚಿಕ್ಕ ಕಪ್ಪು ಕೇಕ್ ಆದ್ರೆ ಕಟ್ ಮಾಡೋದು. ಅವನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಅಲ್ಲಪ್ಪ, ಮಾಡ್ತೀಯಾ? ಬರ್ಡೇ ಬಾಯ್ ಸ್ಲೋ ಮೋಷನ್ ಅಲ್ಲಿ ಬಾ. ನಿಂದ ಅದು ಕೈ ಎತ್ತುದನ್ನು ನೋಡಿ ನೋಡಿ ಸಾಕಾಗಿದೆ. ಹೇಗೆ ಪೂಜಾ? ಒಂದು ಸ್ಟೈಲ್. ಒಂದು ಅದ್ಭುತವಾದ ಪಾರ್ಟಿ ಇವಾಗ ಹರ್ಷಿತ್ ಅವರ ಕಡೆ. ಆ್ಯಕ್ಚುಲಿ ಪೂಜನಿಗೆ ಬರ್ತ್ಡೇದು ಪಾರ್ಟಿ ತಿನ್ಬೇಕಂತಾಗಿ ಲಿಪಿ ಹತ್ರ ಉಂಟಲ್ಲ, ವಾಯ್ಸ್ ಮೆಸೇಜ್ ಹಾಕಿಸಿದ್ದು. ಥ್ಯಾಂಕ್ ಯು, ಅದು ಪಾರ್ಟಿ ಕೊಟ್ಟದಕ್ಕೆ ಥ್ಯಾಂಕ್ ಯು ಹೇಳಿದ್ ಮಗು. ಓ ದೇವರೇ, ಮುಗುಲ್ ಅವರೇ, ಇದು 24 hours ಡಿಲ್ಟ್ ಆಗ್ತದೆ ಮರೆಲ್ಲ. ಬರ್ತ್ಡೇ ದಿವಸ ನಿಜ ಮಾತಾಡ್ಬೇಕು ಯಾವತ್ತು, ಹೀಗೆಲ್ಲ ಮಾತಾಡ್ಬೇಕು. ಮತ್ತೆ ಬಾಕಿ ದಿವಸ ಸುಳ್ಳು ಮಾತಾಡಿದವನು. ಅಲ್ಲ ಎಂತ ಹೇಳಿದ್ಲು? ಇದು ಲಿಪಿ ಹತ್ರ ಹೇಳಿಸುದು, ಇದು ಪಾರ್ಟಿ ಬೇಕು ಅಂತ. ಪುಟ್ಟ, ನೀವು ಪಾರ್ಟಿ ಕೇಳಿದ್ರ? ಸತ್ಯ ಹೇಳಿ, ಮಾಮನ ಹತ್ರ ಹೇಳಿ. ಮಾಮನ ಹತ್ರ ಪಾರ್ಟಿ ಕೇಳಿದ್ರಾ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೀನ್ ಕೇಳಿದ, ಅಮ್ಮ ಕೇಳಿಸಿದ? ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸುಳ್ಳು ಹೇಳಿದ್ದ ಪೂಜನವರಿಗೆ ಸನ್ಮಾನ. ಎಲ್ಲ ಬರ್ತ್ಡೇಗೆ ಹೀಗೆ ಪಾರ್ಟಿ ಕೇಳಿಸ್ತಾರ ಅಮ್ಮ? ಎಲ್ಲರದ್ದು ಬರ್ತ್ಡೇ ಇಲ್ಲ, ಮಾಮನ ಬರ್ತ್ಡೇಗೆ ಮಾತ್ರ. ಇಲ್ಲ, ಅವ್ರು ರಾತ್ರಿ ಅಡಿಗೆ ಮಾಡಿದ್ರು ದಿನ ಪಾರ್ಟಿಗೆ ಹೋಗೋದು. ಮದುವೆ ಬರ್ತ್ಡೇ ಯಾವುದೂ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗುದಂತೆ 3 ಮಗುನ ಕರ್ಕೊಂಡು. ಬರ್ತ್ಡೇ ಪಾರ್ಟಿ ಹೀಗೆ ಉಂಟು, ಇನ್ನು ಮದುವೆ ಪಾರ್ಟಿ ಹೇಗಿರ್ಬೋದು ಅಂತೇಳಿ. ಹೌದಲ್ಲ ಅಲ್ಲ, ಅದಕ್ಕೆ ಕಾಯ್ತಾ ಇದ್ದೇವೆ ಎಲ್ಲರೂ. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ಇಲ್ಲಿ ಉಂಟಲ್ಲ अरे अम्मा बम्मा जल्दी डिस्को